ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತಿಗೆ ನಿಫ್ಟಿ 23,373 ತೋರಿಸಿದೆ ಅಲ್ವಾ. ರಿಯಾಲಿಟಿ ಮಾರ್ಕೆಟಲ್ಲಿ ಏನು ನಡೆಯುತ್ತೆ ಅಂತ ಚಾರ್ಟಲ್ಲಿ ನೋಡೋಣ. ಓಕೆ, ನೋಡಿ ನಿನ್ನೆ ನಾನು ಏನು ಹೇಳಿದೆ ನಿಮಗೆ, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಆದರೆ ಡೌನ್ ಸೈಡ್ ಮಾತ್ರ ಎತ್ಕೋಬಾರ್ದು. ಯಾಕಂದರೆ ಕೆಳಗಡೆ ಎಲ್ಲ ಬೈ ಆರ್ಡರ್ಸ್ ಇದೆ ಅಂತ ನಿಮ್ಗೆ ಹೇಳಿದ್ನಲ್ಲ. ನೋಡಿ, ಡೌನ್ನಿಂದ ನಿಮಗೆ ಸಡನ್ ರ್ಯಾಲಿ ಬಂತು. ಬ್ಯಾಂಕ್ ನಿಫ್ಟಿಯಲ್ಲಿ ಹೆವಿ ಗುಡ್ ನ್ಯೂಸಿಂದ ಹೆವಿ ರ್ಯಾಲಿ ಬಂದಿದೆ. ಬ್ಯಾಂಕ್ ನಿಫ್ಟಿ ನೋಡ್ಬೋದು, ಕಂಟಿನ್ಯೂ ರ್ಯಾಲಿ ಬಂದಿದೆ. ಆದರೆ ಈ ಒಂದು ಏರಿಯಾದಲ್ಲಿ ಬ್ಯಾಂಕ್ ನಿಫ್ಟಿ ಆಗ್ಬೋದು, ಇವನ್ ನಿಫ್ಟಿ ಆಗ್ಬೋದು, ತುಂಬ ಗ್ಯಾಪ್ಸ್ ಇದಾವಲ್ಲ. ಈ ಗ್ಯಾಪ್ಸ್ ಬರೋ ಒಂದು ಯತ್ನ ಆದರೆ ನಡೆಯುತ್ತೆ. ಈಗ ಫೋರ್ಸಿಂದ ಅವರು ಹೆವಿ ಸೆಲ್ ಆರ್ಡರ್ ಮಾಡೋಕ್ಕಾಗ್ತಿಲ್ಲ. ಸೊ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೊಂದು ಒಳ್ಳೆ ಸಿಚುವೇಶನ್ ಸಿಕ್ತು ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ತಾರೆ. ಇದು ಪ್ಯೂರ್ಲಿ ಪ್ರಾಫಿಟ್ ಬುಕ್ಕಿಂಗ್ಗೆ ಬರುತ್ತೆ. ಹೆವಿ ಎಷ್ಟೊಂದು ಸ್ಪೀಡಾಗಿ ಬಿದ್ರೇನು ಪ್ರಾಫಿಟ್ ಬುಕ್ಕಿಂಗ್ಗೆ. ಈ ಥರ ದೊಡ್ಡ ಕ್ಯಾಂಡಲ್ ಬಿದ್ರೂ ಅದು ಪ್ರಾಫಿಟ್ ಬುಕ್ಕಿಂಗ್ಗೆ ಹೊರತು ಬೇರೆ ಇನ್ನೇನು ಅಲ್ಲ. ಅವ್ರು ನಿಮಗೆ ನ್ಯೂಸ್ ನೋಡೋಂಗಿದ್ರೆ ನಿಮಗೆ ನ್ಯೂಸಲ್ಲಿ ಪ್ಯಾನಿಕ್ ಹೇಳ್ಬಿಡ್ತಾರೆ. ಟ್ರಂಪ್ ಇನ್ನಷ್ಟು ಟಾರಿಫ್ ಆಗ್ತಾನೆ, ಅದು ಅವ್ರಿಗೆ ಅನುಕೂಲವಾಗಿ ಏನು ನ್ಯೂಸ್ ಬೇಕೋ ಆ ನ್ಯೂಸ್ ಹೇಳ್ತಾರೆ. ಆದರೆ ಚಾರ್ಟ್ಸ್ ಮಾತ್ರ ನಮ್ಗೆ ಅದು ಹೇಳಲ್ಲ. ಇಷ್ಟು ಬೈ ಆರ್ಡರ್ಸ್ ಇದೆಯಲ್ವಾ, ಈ ಬೈ ಆರ್ಡರ್ಸ್ಗೆ ನಿಮಗೆ ಫಾಲ್ ಆದಾಗ ಸಡನ್ ರ್ಯಾಲಿ ಬರುತ್ತೆ. ಅಪ್ಸೈಡು ಟ್ರೆಂಡ್ ಆದರೆ ಅಪ್ಸೈಡು. ನಮ್ಮ ಮನೆಯಿಂದ ನಿಮ್ಗೆ ಏನು ಹೇಳಿದ್ದೀನಿ, ಟ್ರೆಂಡ್ ಆದರೆ ಅಪ್ಸೈಡು, ಅದರಲ್ಲಿ ನೋ ಡೌಟ್. ಆದರೆ ಇಲ್ಲಿ ಹೆವಿ ಪ್ರಾಫಿಟ್ ಬುಕ್ಕಿಂಗ್ ಏರಿಯಾ ಇದೆ. ಈ ಒಂದು ಏರಿಯಾದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಹೆವಿ ಆಗಿದೆ. ಈ ಒಂದು ಏರಿಯಾದಿಂದನೇ ಸ್ಟಾರ್ಟ್. ನಿಮ್ಗೆ ಹೇಳಿದ್ನಲ್ಲ, ಹೆವಿ ಸೆಲ್ ಆರ್ಡರ್ಸ್ ಇದೆ ಅಂತ ನಿಮ್ಗೆ ಇಲ್ಲಿ ಹೇಳಿದ್ದೆ. ಆದರೆ ಓಪನಿಂಗ್ ಗ್ಯಾಪ್ ಅಪ್ಪು ಅಂದರೆ ಇಲ್ಲಿರೋ ಸೆಲ್ ಆರ್ಡರ್ಸ್ನ ಬೈ ಆರ್ಡರ್ಸಾಗಿ ಕನ್ವರ್ಟ್ ಮಾಡಿತು. ಹೆವಿ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ನಿಮಗೆ ಸಡನ್ ಫಾಲ್ ಆಯಿತು. ನಿಮಗೆ ಅವತ್ತೇ ಹೇಳಿದ್ದೆಲ್ಲ, ಇಲ್ಲಿಂದ ಫಾಲ್ ಆಗುತ್ತೆ. ಆದರೆ ಕೆಳಗಡೆ ಇರೋ ಬೈ ಆರ್ಡರ್ಸ್ಗೆ ಮತ್ತೆ ಸ್ವಲ್ಪ ಅಪ್ಸೈಡ್ ಮೂವ್ ಆಯಿತು. ಬಟ್ ಸದ್ಯಕ್ಕೆ ಟ್ರೆಂಡ್ ಆದರೆ ಅಪ್ಸೈಡೇ. ಪ್ರಾಫಿಟ್ ಬುಕ್ಕಿಂಗ್ ಆಗೋವರೆಗೂ ವೆಯ್ಟ್ ಮಾಡೋಣ. ಈ ಒಂದು ಲೆವೆಲ್ ಬರೋ ಒಂದು ಅವಕಾಶ, ಈ ಒಂದು ಲೆವೆಲ್ಗೆ ಆದರೆ ತರೋಕ್ಕೆ ಕಷ್ಟ ಇದೆ ತುಂಬ. ಈ ಒಂದು ಲೆವೆಲ್ಗೆ ತರೋ ಒಂದು ಅವಕಾಶ ತುಂಬಾ ಇದೆ. ಸದ್ಯಕ್ಕೆ ಹೆವಿ ಬೈಯಿಂಗ್ ನಡೀತಾ ಇರೋದ್ರಿಂದ ಅವ್ರಿಗೆ ಸೆಲ್ ಮಾಡೋಕ್ಕೆ ಅಷ್ಟೊಂದು ಅನುಕೂಲವಾದ ಪರಿಸ್ಥಿತಿ ಇಲ್ಲ. ವೆಯ್ಟ್ ಮಾಡೋಣ. ನಮ್ಗೆ ಈ ಒಂದು ಏರಿಯಾದಲ್ಲಿ ನಮಗೆ ಫ್ರೆಶ್ ಎಂಟ್ರಿಗೆ ಈ ಒಂದು ಏರಿಯಾ ಚೆನ್ನಾಗಿರುತ್ತೆ. ಅದೇ ಇಲ್ಲಿ ಎಂಟ್ರಿ ಆದೀವಿ ಅಂದರೆ ಅವರು ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾಗ ನಾವು ಹೆವಿ ಲಾಸ್ ಆಗ್ತೀವಿ. ಹೆವಿ ಲಾಸ್ ಆದಾಗ ಈ ಒಂದು ಏರಿಯಾ ಇದರ ನಾವು ಎಕ್ಸಿಟ್ ಆದಾಗ ಹೆವಿ ಲಾಸಲ್ಲಿ ಎಕ್ಸಿಟ್ ಆಗ್ತೀವಲ್ಲ, ಇಲ್ಲಿ ಅವರು ಶಾರ್ಟ್ ಕವರಿಂಗ್ ಅನ್ನೋದು ಮಾಡ್ಕೊಂಡು ಮತ್ತೆ ಫ್ರೆಶ್ ಬೈಯಿಂಗು ಈ ಒಂದು ಏರಿಯಾದಲ್ಲಿ ಮಾಡ್ತಾರೆ. ಹಾಗೆ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಮಗೆ ಸೆಂಟರ್ ಈ ಒಂದು ಏರಿಯಾವರೆಗೂ ತರೋ ಒಂದು ಅವಕಾಶ ಇದೆ. ಮತ್ತು ಈಗಿರೋ ಗುಡ್ ನ್ಯೂಸಲ್ಲಿ ಮಾರ್ಕೆಟ್ ರ್ಯಾಲಿ ಬರ್ತಿದೆ. ಎಷ್ಟು ಹೋಗುತ್ತೋ ಅಷ್ಟು ಹೋಗಲಿ, ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂದಾಗೆ ನಾವು ಎಂಟ್ರಿ ಇರಬೇಕು ಹೊರತು ಈ ಮೂಮೆಂಟಲ್ಲಿ ನಾವು ಎಂಟ್ರಿ ಕೊಟ್ಟರೆ ಹೆವಿ ಲಾಸ್ ಆಗ್ತೀವಿ. ಓಕೆ, ನಿಮಗೆ ಸ್ಟಾಕ್ಸಲ್ಲಿ ಅಂದರೆ ಹೆವಿ ಒಳ್ಳೊಳ್ಳೆ ಸ್ಟಾಕ್ಸ್ ಇದ್ದಾವೆ. ಈಗ ಒಳ್ಳೊಳ್ಳೆ ಸ್ಟಾಕ್ಸ್ ಒಳ್ಳೊಳ್ಳೆ ಲೆವೆಲಲ್ಲಿ ಇದ್ದಾವೆ. ಆದರೆ ಚಾನಲ್ ಯಾರು ನೋಡ್ತಿಲ್ಲ ಅಂತ ಸುಮ್ಮನೆ ಅಷ್ಟೊಂದು ಹೇಳ್ಕೊಂಡಿದ್ದು ಯೂಸ್ ಇಲ್ಲ. ಚಾನಲ್ ನೋಡ್ತಿದ್ರೆ ಅವ್ರಿಗೆ ಅನುಕೂಲವಾದ ಒಂದು ಸ್ಟಾಕ್ಸನ್ನು ಹುಡ್ಕೋದು ನನ್ನ ಕರ್ತವ್ಯ ಆಗುತ್ತೆ.